Hello everyone. Today we'll learn Kannada ಕ್ರಮ ಸಂಖ್ಯೆ 2 ಒತ್ತಕ್ಷರ ಕಲಿಕೆ ಒತ್ತಕ್ಷರ ಕಲಿಕಾ ಪಾಠ 1 ಝ ಠ ನ ಭ ವ these are ಒತ್ತಕ್ಷರಗಳು. First one, this picture we have to see and write the names. ಚಿತ್ರ ನೋಡಿ ಪದ ಹೇಳಿಸಿರಿ. By seeing these pictures we have to tell their name. First one, Ajji, grandmother. Tottilu, cradle. I, Kannu. Kabbu, sugarcane. A, ಅಕ್ಷರ ಮತ್ತು ಒತ್ತಕ್ಷರಗಳನ್ನು ಬರೆಯುವ ಕ್ರಮ ಹೇಳಿಕೊಟ್ಟು ಉಚ್ಚರಿಸುತ್ತಾ ಬರೆಯಿಸಿರಿ. These are ಒತ್ತಕ್ಷರಗಳು, double letters. So we have to say and copy the same. ಝ ಟ ನ ಭ ವ. So this ಝ we have to write one by one in the given line. ಠ ಠ ಠ ನ ನ ನ ಭ ಭ ಭ ವ ವ ವ. ಈ ಪದಗಳನ್ನು ಓದಿ ಅಂತೆಯೇ ಬರೆಯಲು ತಿಳಿಸಿರಿ. We have to say these words and copy down the same. ಅಜ್ಜ, as I have written, you have to write down these words down by saying it. ಅಜ್ಜಿ, ಮಜ್ಜಿಗೆ, ಕಜ್ಜಾಯ, ಸಜ್ಜನ, ಬೆಟ್ಟ, ರಟ್ಟು, ಪಟ್ಟ, ಮೆಟ್ಟಿಲು, ತೊಟ್ಟಿಲು, ಅಣ್ಣ, ಬಣ್ಣ, ಬೆಣ್ಣೆ, ಕಣ್ಣು, ಹಣ್ಣು, ಸಣ್ಣಾಟ, ಹಣ್ಣೆಲೆ, ಸಣ್ಣ ಮರ, ಕೊಬ್ಬು, ಕಬ್ಬು, ಹುಬ್ಬು, ಕೊಬ್ಬರಿ, ಗೊಬ್ಬರ, ಹಬ್ಬ, ಅವ್ವ, ತೊವೆ, ಓಬವ್ವ, ನಿವ್ವಳ, ನವ್ವಾಲೆ, ಸುವಲಾಲಿ. Okay, like this you have to say these words and write it below the given space, given in the space. ಈ ಚಿತ್ರ ನೋಡಿ ಪದ ಬರೆಯಲು ತಿಳಿಸಿರಿ. So by seeing these pictures we have to write their name. ಕಣ್ಣು, ಕತ್ತೆ, ಕಬ್ಬು, ಚಪ್ಪರ, ತೊಟ್ಟಿಲು, ಮೊಟ್ಟೆ, ಪೆಟ್ಟಿಗೆ, ಕಪ್ಪೆ. So by seeing these pictures we have to write their names. ಉ, ನೀಡಿರುವ ಪದಗಳನ್ನು ಕೆಳಗೆ ಬರೆಯಿಸಿ. ಒತ್ತಕ್ಷರಗಳಿಗೆ ಅಡಿಗೆರೆ ಹಾಕಿಸಿರಿ. ಗಜ್ಜರಿ, ಮೊಟ್ಟೆ, ರೊಟ್ಟಿ, ಕಬ್ಬಿಣ, ಹೆಜ್ಜೆ, ಹಬ್ಬದೂಟ, ಹೆಬ್ಬಟ್ಟು, ಇಟ್ಟಿಗೆ, ಅವ್ವ, ಅಣ್ಣ, ಜಟ್ಟಿ, ಸಣ್ಣ. Like this same word we have to copy down here. ಉ, ವಾಕ್ಯಗಳನ್ನು ಓದಿ ನಕಲು ಮಾಡಿಸಿರಿ. Read the sentences and copy them. First, ರಮಾ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಳು. ರಮಾ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದಳು.
ಸೆಕೆಂಡ್, ಕಿಟ್ಟು ಪುಟ್ಟು ಪಟ್ಟಣದ ಹುಡುಗರು. ಕಿಟ್ಟು ಪುಟ್ಟು ಪಟ್ಟಣದ ಹುಡುಗರು. ಥರ್ಡ್, ಅಣ್ಣ ಮನೆಗೆ ಸುಣ್ಣ ಬಣ್ಣ ಬಳಿದನು. ಅಣ್ಣ ಮನೆಗೆ ಸುಣ್ಣ ಬಣ್ಣ ಬಳಿದನು. ಫೋರ್ತ್, ಗುಬ್ಬಿ ಡಬ್ಬದ ಕೊಬ್ಬರಿ ಮಿಠಾಯಿ ತಿಂದಿತು. ಗುಬ್ಬಿ ಡಬ್ಬದ ಕೊಬ್ಬರಿ ಮಿಠಾಯಿ ತಿಂದಿತು. ಫಿಫ್ತ್, ಅವ್ವ ತೊವ್ವೆ ಮಾಡಿ ಬಡಿಸಿದಳು. ಅವ್ವ ತೊವ್ವೆ ಮಾಡಿ ಬಡಿಸಿದಳು. ರು, ಪದಗಳನ್ನು ಅನುಕ್ರಮವಾಗಿ ಜೋಡಿಸಿ ವಾಕ್ಯ ರಚಿಸಲು ತಿಳಿಸಿರಿ. ಮೀನ್ಸ್ we have to rearrange these words and we have to make correct sentence. They have given in a wrong way, so we have to correct this sentence. First one, ಕೊಟ್ಟಳು ಅಜ್ಜಿ ಮಜ್ಜಿಗೆ ಕುಡಿಯಲು. Answer is ಅಜ್ಜಿ ಮಜ್ಜಿಗೆ ಕುಡಿಯಲು ಕೊಟ್ಟಳು. ಅಜ್ಜಿ ಕುಡಿಯಲು ಮಜ್ಜಿಗೆ ಕೊಟ್ಟಳು. ಸೆಕೆಂಡ್ ಒನ್, ಗಾಳಿಪಟ ಬಣ್ಣದ ರಾಜಣ್ಣನು ಹಾರಿಸಿದನು. ರಾಜಣ್ಣನು ಬಣ್ಣದ ಗಾಳಿಪಟ ಹಾರಿಸಿದನು. ರಾಜಣ್ಣನು ಬಣ್ಣದ ಗಾಳಿಪಟ ಹಾರಿಸಿದನು. ಥರ್ಡ್, ತಿಂದರು ಮುದ್ದೆ ಅಜ್ಜ ಅಜ್ಜಿ. ಆನ್ಸರ್, ಅಜ್ಜ ಅಜ್ಜಿ ಮುದ್ದೆ ತಿಂದರು. ಅಜ್ಜ ಅಜ್ಜಿ ಮುದ್ದೆ ತಿಂದರು. ಸೊ ವಿತ್ ದಿಸ್ ಪಾಠ 1 all the activities, question answers, copywriting, everything got finished. So if you like my video, please like, share and subscribe for more such videos. Thank you.